ಇವತ್ತು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದರೆ ಏನಾಗುತ್ತೆ? ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರೆ ಕಾಶಿ ಯಾತ್ರೆ ಸಫಲ ಅಂತ. ಅದು ಮೂರ್ಖತನದ ಮಾತು ಅಂತ. ನಿಜವಾಗಿಯೂ ಕೂಡ ಕಾಶಿ ಯಾತ್ರೆಯ ಫಲ ಬರೋದೇ ಬಿಂದು ಮಾಧವನ ದರ್ಶನ ಮಾಡಿದರೆ. ಅದಕ್ಕೊಂದು ಕ್ರಮ ಇದೆ, ಸುಮ್ಮನೆ ಏನೋ ಅಲ್ಲ. ಹೋಗಬೇಕು, ಹೋಗಿ ರಾಮೇಶ್ವರದಿಂದ ಮರಳನ್ನು ತರಬೇಕು. ಹೇಗೋ ತರೋದಲ್ಲ, ಅಲ್ಲಿ ಧನಸ್ಸನ್ನು ಬರೆದು ಬಾಣಾಕಾರ ಬರೆದು ಶ್ರೀರಾಮ ಅಂತ ಬರೆದು ಅದಕ್ಕೆ ಪೂಜೆ ಎಲ್ಲ ಷೋಡಶೋಪಚಾರ ಪೂಜೆ ಮಾಡಿ ಆ ಒಂದು ಬೊಗಸೆಯನ್ನು ತಗೊಂಡು ಸಮುದ್ರದಲ್ಲಿ ಬಿಟ್ಟು ಅಲ್ಲಿಂದ ತಗೊಂಡಂಥ ಮರಳು, ಇದಕ್ಕೆಲ್ಲ ಕ್ರಮ ಇದೆ. ಈ ಕ್ರಮದಿಂದ ಮರಳನ್ನು ತಗೊಂಡು ಕಾಶಿಗೆ ಬಂದು ಆ ಕಾಶಿಯಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಪಂಚಗಂಗಾ ಘಾಟ್ ಅಂತಿದೆ. ಬಿಂದು ಮಾಧವನ ಪಾದದ ಬುಡದ, ಆ ಪಾದದ ಬುಡದಲ್ಲಿ ಬಿಂದು ಮಾಧವ ನಿನ್ನ ಪಾದದ ಬುಡದಲ್ಲಿ ಈ ಮರಳನ್ನು ವಿಸರ್ಜನೆ ಮಾಡ್ತಾ ಇದ್ದೇನೆ ಅಂತ ವಿಸರ್ಜನೆ ಮಾಡಿ ಬಿಂದು ಮಾಧವನ ದರ್ಶನ ಮಾಡಿಕೊಂಡು, ಅಪ್ಪ ನಾನು ನಿನ್ನ ದರ್ಶನಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ ನಾನೀಗ ರುದ್ರದೇವರ ದರ್ಶನಕ್ಕೆ ಹೋಗ್ತೇನೆ ಅಂತ ಬಿಂದು ಮಾಧವನ ಪರ್ಮಿಷನ್ ತಗೊಂಡು ನಾವು ಇದಕ್ಕೆ ಹೋದರೆ ಆ ವಿಶ್ವನಾಥ ಕೇಳ್ತಾನಂತೆ, ಬಿಂದು ಮಾಧವನ ದರ್ಶನ ಮಾಡ್ಕೊಂಡು ಬಂದಿದೀಯಾ ಅಂತ. ಹೌದು ಸ್ವಾಮಿ ಅಂತ ಹೇಳಿದರೆ ಹಾಗಾದ್ರೆ ನನ್ನ ಅನುಗ್ರಹ ಉಂಟು, ಇಲ್ಲದ್ರೆ ಇಲ್ಲ ಅಂತಾರೆ. ಏನು ಅನುಗ್ರಹ ಮಾಡ್ತೀವಿ? ಬಿಂದು ಮಾಧವನ ದರ್ಶನ ಮಾಡಿ ಬಂದವರಿಗೆ ಕೊಡುವ ಅನುಗ್ರಹ ಬೇರೆ, ಹಾಗೆ ಬಂದವರಿಗೆ ಬರೀ ಸಂಪತ್ತೋ ಇದೋ ಕೊಟ್ಟು ಕಳೆದು ಬಿಡ್ತಾರೆ ರುದ್ರದೇವರು. ಮತ್ತೆ ಬಿಂದು ಮಾಧವನ ದರ್ಶನ ಮಾಡಿಕೊಂಡು ಬಂದವರಿಗೆ ಏನು ಫಲ ಕೊಡ್ತಾರೆ ಅಂತ ಕೇಳಿದರೆ ಅತ್ಯದ್ಭುತವಾದ ಫಲ. ಅದು ಏನು? ಸಾಯುವಾಗ ಕಿವಿಯಲ್ಲಿ ರಾಮನಾಮ ಸ್ಮರಣೆಯಂತ ದೊಡ್ಡ ಭಾಗ್ಯವನ್ನು ಕೊಡ್ತಾರೆ. ಅದು ಬಿಂದು ಮಾಧವನ ದರ್ಶನ ಮಾಡಿದರೆ. ಆಮೇಲೆ ಬದರಿಗೆ ಹೋಗಿ ಹರಿದ್ವಾರದಲ್ಲಿ ಗಂಗೆಯನ್ನು ತುಂಬಿಕೊಂಡು ಮತ್ತೆ ರಾಮೇಶ್ವರಕ್ಕೆ ಹೋಗಿ ರಾಮನಾಥನಿಗೆ ಅಭಿಷೇಕ ಮಾಡಿದರೆ ಆಗ ಒಂದು ತೀರ್ಥಯಾತ್ರೆ ಅಂತ. ಇದೆಲ್ಲ ತೀರ್ಥಯಾತ್ರೆಯನ್ನ ಸುಳಾದಿಯೊಳಗೆ ಹೇಗೆ ಹಿಡಿದಿದ್ದಾರೆ ಅಂತನ್ನೋದನ್ನ ಅದ್ಭುತವಾದದ್ದು.